ರಾಜ್ಯ ರಾಜಕೀಯದ ಇತಿಹಾಸದಲ್ಲಿ ಅಹಿಂದ ಚಳವಳಿ ತನ್ನದೇ ಛಾಪು ಮೂಡಿಸಿದೆ. ಅಂತಹ ಅಹಿಂದ ಚಳವಳಿಯ ಹಡಗಿಗೆ ಈಗ ನಾವಿಕ ಯಾರು ಅನ್ನುವಂಥ ಪ್ರಶ್ನೆ. ಹೀಗಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತೊಮ್ಮೆ ಆಕ್ಟಿವ್ ಆಗಿದ್ದಾರೆ. ಆ ಕುರಿತು ಒಂದು ಸ್ಪೆಷಲ್ ಸ್ಟೋರಿ ಇದೆ, ನೋಡ್ಕೊಂಬನ್ನಿ. ಸಿದ್ದರಾಮಯ್ಯ ಅಹಿಂದ ನಾಯಕ, ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ, ದಲಿತ ಸಮುದಾಯಗಳ ಸಂಘಟನೆಯ ಪ್ರಶ್ನಾತೀತ ನಾಯಕ. ಎಷ್ಟರ ಮಟ್ಟಿಗೆ ಸಿದ್ದರಾಮಯ್ಯಗೆ ಅಹಿಂದ ರಾಮಯ್ಯ ಅನ್ನೋ ಬಿರುದು ಇದೆ. ಆದರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಕೆಳಗಿಳಿದ ಬಳಿಕ ಎಲ್ಲವೂ ಬದಲಾಗಿದೆ. ಮುಖ್ಯಮಂತ್ರಿ ಗದ್ದಿಗೆಯಿಂದ ಸಿದ್ದರಾಮಯ್ಯ ಕೆಳಗಿಳಿದ ನಂತರ ಅಹಿಂದ ನಾಯಕರಲ್ಲೇ ಒಡಕು ಮೂಡಿದೆ. ಮುಂದಿನ ಅಹಿಂದ ನಾಯಕರು ಯಾರು ಎಂಬ ಪ್ರಶ್ನೆ ಹುಟ್ಟಿದೆ. ಅಹಿಂದ ಚಳುವಳಿಯಲ್ಲಿ ಮಾಜಿ ಸಿಎಂ ಮತ್ತೆ ಆಕ್ಟಿವ್. ರಾಯಣ್ಣನ ಜನ್ಮದಿನವೇ ಮೌನ ಮುರಿದ ಸಿದ್ದು. ಸಿದ್ದರಾಮಯ್ಯ ಬಿಟ್ಟು ಅಹಿಂದ ಕಟ್ಟುವ ಪ್ರಯತ್ನ ಕಾಂಗ್ರೆಸ್ನಲ್ಲಿ ನಡೆದಿದೆ ಅಂತ ಹೇಳಲಾಗಿದೆ. ಹೀಗಾಗಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ನಡುವೆ ಭಿನ್ನಾಭಿಪ್ರಾಯ ಶುರುವಾಗಿದೆ. ಸೇಮ್ ಟೈಮ್ ತಮ್ಮ ಬಳಿಕ ಯಾರು ಅಹಿಂದ ಮುನ್ನಡೆಸಬೇಕು ಅಂತ ಸಿದ್ದರಾಮಯ್ಯರೇ ತೀರ್ಮಾನಿಸಲು ಹೊರಟಿದ್ದಾರಂತೆ. ಇದಕ್ಕಾಗಿ ತೆರೆಮರೆ ಪ್ರಯತ್ನಗಳು ಮಾಡ್ತಾ ಇದ್ದಾರಂತೆ. ಹಿಂದುಳಿದ ವರ್ಗಗಳ ಒಕ್ಕೂಟದಿಂದ ಮುಂದಿನ 6ನೇ ತಾರೀಕು ಸಮಾವೇಶ ಆಯೋಜನೆಯಾಗಿದೆ. ಈ ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಲಿದ್ದಾರೆ. ಅಹಿಂದ ಇದೇ ಸಂಘಟನೆ ನಡೀತಾ ಇದೆ. ಶೋಷಿತ ವರ್ಗಗಳು ಹೆಸರಿನಲ್ಲಿ ಅಹಿಂದ ಸಂಘಟನೆ ನಡೀತಾ ಇದೆ. ಈಗ 6ನೇ ತಾರೀಕು ಹಿಂದುಳಿದ ಜಾತಿಗಳ ಒಕ್ಕೂಟದ ವತಿಯಿಂದ 25ನೇ ವರ್ಷ ಆಗಿರ್ತಕ್ಕಂಥದ್ದು. ಅದಕ್ಕೆ ಹಿಂದುಳಿದ ಜಾತಿಗಳ ಒಕ್ಕೂಟ 25, ನಾನು ಅದರಲ್ಲಿ ಭಾಗವಹಿಸ್ತಾ ಇದ್ದೀನಿ. ಚುನಾವಣಾ ರಾಜಕೀಯದಿಂದ ಸಿದ್ದರಾಮಯ್ಯ ದೂರ ಸರಿದಿರಬಹುದು, ಆದರೆ ರಾಜ್ಯ ರಾಜಕಾರಣದಲ್ಲಿ ಸಕ್ರಿಯರಾಗಿರಲು ಅಹಿಂದ ರಾಮಯ್ಯ ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ರಾಜಕಾರಣ ಮತ್ತು ಪಕ್ಷದ ಒಳಗಿನ ಬೆಗಿ ಹಿಡಿತ ಮುಂದುವರಿಸುವ ತಂತ್ರಗಾರಿಕೆ ಮಾಡಿದ್ದಾರೆ. ಅಹಿಂದ ಚಳುವಳಿಯನ್ನು ಮತ್ತೊಮ್ಮೆ ಸಂಘಟಿಸುವ ಮೂಲಕ 2ನೇ ಹಂತದ ನಾಯಕತ್ವ ಬೆಳೆಸಲು ಮುಂದಾಗಿದ್ದಾರೆ. ಜೊತೆಗೆ ತಮ್ಮ ರಾಜಕೀಯ ಎದುರಾಳಿಗಳಿಗೆ ನಾಯಕತ್ವ ಪಟ್ಟ ಸಿಗದಂತೆ ನೋಡಿಕೊಳ್ಳುವ ತಂತ್ರಗಾರಿಕೆ ಶುರು ಮಾಡಿದ್ದಾರಂತೆ. ಆದರೆ ಸಿದ್ದರಾಮಯ್ಯ ಆಪ್ತ ಗುಂಪಿನಲ್ಲಿ ಗುರುತಿಸಿಕೊಂಡಿರುವ ನಾಯಕರು ಇಂದಿಗೂ ಶೋಷಿತ, ಹಿಂದುಳಿದ ವರ್ಗಕ್ಕೆ, ಸಾಮಾಜಿಕ ನ್ಯಾಯಕ್ಕೆ ಸಿದ್ದರಾಮಯ್ಯ ನಾಯಕತ್ವ ಅವಶ್ಯಕತೆ ಇದೆ ಎಂದಿದ್ದಾರೆ. ರಾಜಕಾರಣದಲ್ಲಿ ಅವರು ಯಾವತ್ತೂ ರಾಜಕಾರಣದ ನಿವೃತ್ತಿ ಆಗ್ತೀನಿ ಅಂತ ಹೇಳೇ ಇಲ್ಲ ತಾನೆ. ಅವರು ಚುನಾವಣೆಯಿಂದ ನಾನು ಚುನಾವಣೆಗೆ ಮತ್ತೆ ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ ಹೊರತು ರಾಜಕೀಯದ ನಿವೃತ್ತಿ ಆಗೋದು ಪ್ರಶ್ನೆನೇ ಇಲ್ಲ ಅಂತ ಹೇಳಿದ್ದಾರೆ. ಮತ್ತು ಅವರ ಅಪಾರ ಅನುಭವ ಮತ್ತು ಅವರ ಒಂದು ನಾಯಕತ್ವ ಇವತ್ತು ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ಒಂದೇ ಅಲ್ಲ, ಇಡೀ ರಾಜ್ಯಕ್ಕೂ ಕೂಡ ಬೇಕಾಗಿದೆ. ಮತ್ತು ಈ ಶೋಷಿತ ಹಿಂದುಳಿದ ವರ್ಗಕ್ಕೂ ಅತಿ ಹೆಚ್ಚು ಅದರ ಅವಶ್ಯಕತೆ ಈಗಲೂ ಕೂಡ ಇದೆ. ಆದ್ದರಿಂದ ಅವರು ಆ ರೀತಿಯಾದಂಥ ಒಂದು ದಿಟ್ಟಿನಲ್ಲಿ ಸಾಗಿದ್ರೆ ಖಂಡಿತ ನಮ್ಮ ರಾಜ್ಯಕ್ಕೂ ಒಳ್ಳೆಯದು ಮತ್ತು ಎಲ್ಲ ಒಂದು ಸಾಮಾಜಿಕ ನ್ಯಾಯಕ್ಕೆ ಒಂದು ಬಲವನ್ನು ಬಂದಂಗೂ ಕೂಡ ಆಗ್ತದೆ. ಒಟ್ಟಾರೆಯಾಗಿ ಅಹಿಂದ ನಾಯಕತ್ವ ಜಟಾಪಟಿ ನಡುವೆ ಮಾಜಿ ಸಿದ್ದರಾಮಯ್ಯ ಮತ್ತೊಮ್ಮೆ ಅಖಾಡಕ್ಕಿಳಿದಿದ್ದಾರೆ. ಹಾಗಾಗಿ ಮುಂದಿನ ರಾಜಕೀಯ ಬೆಳವಣಿಗೆಗಳು ಯಾವ ದಿಕ್ಕಿನಲ್ಲಿ ಸಾಗುತ್ತವೆ ಎಂಬ ಕುತೂಹಲ ಮೂಡಿದೆ.